ಹರೇ ರಾಮ. 21ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಇನ್ನೊಂದು ಪಾರಾಯಣ. ಶ್ಲೋಕ ಸಿದ್ದೇಶರಾಮ, ಕನ್ನಡದ ಅನುವಾದ ನಾನು ಹೇಳುತ್ತೆ. ಶ್ರೀರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದೈವ ಹರೇ. ರಾಮ ಸ್ಮರಣಂ ಧನ್ಯಮುಪಾಯಂ ನಹಿ ಪಶ್ಯಾಮೋ ಭವತರಣೆ. ಶ್ರೀರಾಮ ಹರೇ. ಹರಿ ಓಂ. ಇಂದು 20ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಪಾರಾಯಣ. ತಸ್ಯಾಭಿಷೇಕ ಸಂಭಾರಾನ್ ದೃಷ್ಟ್ವಾ ಭಾರ್ಯಾಥ ಕೈಕಯೀ ಪೂರ್ವಂ ದತ್ತವರಾ ದೇವಿ ವರಮೇನ ಮಯಾಚತ. ವಿವಾಸನಂ ಚ ರಾಮಸ್ಯ ಭರತಸ್ಯಾಭಿಷೇಚನಂ ಸಸತ್ಯವಚನಾದ್ರಾಜ ಧರ್ಮಪಾಶೇನ ಸಂಯತಃ. ವಿವಾಸಯಾಮಾಸ ಸುತಂ ರಾಮಂ ದಶರಥಃ ಪ್ರಿಯಂ. ಸ ಜಗಾಮವನಂ ವೀರಃ ಪ್ರತಿಜ್ಞಾಮನುಪಾಲಯನ್. ಪಿತುರ್ವಚನ ನಿರ್ದೇಶಾತ್ ಕೈಕೇಯ್ಯಾಃ ಪ್ರಿಯ ಕಾರಣಾತ್. ತಂ ವ್ರಜಂತ ಪ್ರಿಯೋ ಭ್ರಾತಾ ಲಕ್ಷ್ಮಣೋನು ಜಗಾಮಃ. ಸ್ನೇಹಾದ್ವಿನಯ ಸಂಪನ್ನಃ ಸುಮಿತ್ರಾನಂದವರ್ಧನಃ. ಭ್ರಾತರಂ ದಯಿತೋ ಭ್ರಾತುಃ ಸೌಭ್ರಾತ್ರಮನುದರ್ಶಯಾನ್. ರಾಮಸ್ಯ ದಯಿತಾ ಭಾರ್ಯಾ ನಿತ್ಯಂ ಪ್ರಾಣಸಮಾಹಿತಾ. ಜನಕಸ್ಯ ಕುಲೇ ಜಾತಾ ದೇವಮಾಯೇವ ನಿರ್ಮಿತಾ. ಸರ್ವಲಕ್ಷಣ ಸಂಪನ್ನಾ ನಾರೀಣಾಮುತ್ತಮಾ ವಧೂಃ. ಸೀತಾಪ್ಯನುಗತಾ ರಾಮಂ ಶಶಿನಂ ರೋಹಿಣೀ ಯಥಾ. ಪೌರೈರನುಗತೋ ದೂರಂ ಪಿತ್ರಾ ದಶರಥೇನ ಚ. ಶೃಂಗವೇರಪುರೇ ಸೂತಂ ಗಂಗಾಕೂಲೆ ವ್ಯಸರ್ಜಯತ್. ಗುಹಮಾಸಾಧ್ಯ ಧರ್ಮಾತ್ಮಾ ನಿಷಾದಾಧಿಪತಿಂ ಪ್ರಿಯಂ. ಗುಹೇನ ಸಹಿತೋ ರಾಮೋ ಲಕ್ಷ್ಮಣೇನ ಚ ಸೀತಯಾ. ತೇವನೇನ ವನಂ ಗತ್ವಾ ನದೀಸ್ತೀರ್ತ್ವಾ ಬಹೂದಕಾಃ. ಹರಿ ಓಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ. ಹರಿ ಓಂ. ನಿಂದಣ ಕಥೆಯಲ್ಲಿ ಮಹಾರಾಜ ಯುವರಾಜನಿಗೆ ಪಟ್ಟಾಭಿಷೇಕ ಮಾಡುವುದಲ್ಲಿಗೆ ನಿಲ್ಲಿಸಿದ್ದು. ಅನಂತರ ರಾಮನ ಪಟ್ಟಾಭಿಷೇಕದ ಸಿದ್ಧತೆಗಳನ್ನು ನೋಡಿ ರಾಣಿ ಕೈಕೇಯಿಯು ಮೊದಲೇ ಪಡೆದುಕೊಂಡಿದ್ದ 2 ವರಗಳನ್ನು ದಶರಥ ರಾಜನಲ್ಲಿ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕವಾಗಲಿ ಎಂದು ಬೇಡಿಕೊಂಡಳು. ರಾಜ ದಶರಥನು ಸತ್ಯವಚನದ ಕಾರಣ ಧರ್ಮಬಂಧನದಲ್ಲಿ ಬಂಧಿತನಾಗಿ ಪ್ರಿಯ ಪುತ್ರನಾದ ರಾಮನನ್ನು ಕಾಡಿಗೆ ಕಳುಹಿಸಿದನು. ಕೈಕೇಯಿಗೆ ಪ್ರಿಯನ್ನುಂಟು ಮಾಡುವ ಸಲುವಾಗಿ ತಂದೆಯ ಆಜ್ಞಾ ಪರಿಪಾಲನೆಗಾಗಿ ಕೃತಪ್ರತಿಜ್ಞನಾದ ಸಮರ್ಥನಾದ ಶ್ರೀರಾಮಚಂದ್ರನು ಕಾಡಿಗೆ ತೆರಳಿದನು. ರಾಮನಿಗೆ ಅತಿಪ್ರಿಯನೂ ವಿನಯ ಸಂಪನ್ನನೂ ಸುಮಿತ್ರಾದೇವಿಗೆ ಆನಂದದಾಯಕನೂ ಆದ ಲಕ್ಷ್ಮಣನು ರಾಮನ ವಿಷಯದಲ್ಲಿ ಶ್ರೇಷ್ಠವಾದ ಸೋದರ ಭಾವವನ್ನು ವ್ಯಕ್ತಪಡಿಸುತ್ತಾ ಪಿತೃವಾಕ್ಯ ಪರಿಪಾಲನೆಗಾಗಿ ಅರಣ್ಯಕ್ಕೆ ಹೊರಟ ರಾಮನನ್ನು ಅನುಸರಿಸಿ ನಡೆದನು. ಶ್ರೀರಾಮನಿಗೆ ಪ್ರಾಣ ಸಮಾನವಾದ ಹಾಗೂ ಹಿತಕರವಾದ ಜನಕ ಕುಲೋತ್ಪನ್ನಳಾದ ದೇವ ಮಾಯೆಯಡೆ ಅವತರಿಸಿದ ಲಾವಣ್ಯ ಸಂಪತ್ತುಗಳಿಂದ ಕೂಡಿದ ಸರ್ವ ಶುಭ ಲಕ್ಷಣಗಳಿಂದ ಯುಕ್ತಳಾಗಿದ್ದ ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ದಶರಥನ ಸೊಸೆಯಾದ ಸೀತೆಯು ಚಂದ್ರನನ್ನು ಅನುಸರಿಸಿ ಹೋಗುವ ರೋಹಿಣಿಯನಂತೆ ರಾಮಚಂದ್ರನ ಹಿಂದೆ ಕಾಡಿಗೆ ಹೋದಳು. ಸೀತಾ ಲಕ್ಷ್ಮಣ ಸಹಿತ ಕಾಡಿಗೆ ಹೊರಟ ಶ್ರೀರಾಮನನ್ನು ಅನುಸರಿಸಿ ಹೋಗುವಂತೆ ದಶರಥನು
ತನ್ನ ಸಾರಥಿಯನ್ನು ಕಳುಹಿಸಿದನು. ಪಟ್ಟಣಿಗರು ತಮಸಾ ನದಿಯವರೆಗೆ ರಾಮನನ್ನು ಹಿಂಬಾಲಿಸಿದರು ಹಾಗೂ ಸ್ವಲ್ಪ ದೂರದವರೆಗೆ ದಶರಥನು ಅನುಸರಿಸಿ ಹೋದನು. ಗಂಗಾ ತೀರದಲ್ಲಿ ಶೃಂಗವೇರಪುರಕ್ಕೆ ಹೋದ ಬಳಿಕ ಶ್ರೀರಾಮನು ಸೂತನನ್ನು ಅಯೋಧ್ಯೆಗೆ ಕಳುಹಿಸಿದನು. ಧರ್ಮಾತ್ಮನಾದ ರಾಮನು ತನಗೆ ಪ್ರಿಯನಾದ ನಿಷಾದರಾಜ ಗುಹನೊಡನೆ ಸೇರಿದನು. ನಿಷಾದರಾಜನ ಗುಹನು ಸಿದ್ಧಪಡಿಸಿದ ದೋಣಿಯ ಮೂಲಕ ಸೀತಾ ಲಕ್ಷ್ಮಣ ಸಹಿತ ಶ್ರೀರಾಮನು ಗಂಗಾ ನದಿಯನ್ನು ದಾಟಿ ಅನಂತರ ಗುಹನನ್ನು ಬೀಳ್ಕೊಟ್ಟು ಅರಣ್ಯದಲ್ಲಿ ಮುಂದೆ ಮುಂದೆ ನಡೆದನು. ಜಲ ಸಮೃದ್ಧವಾದ ಅನೇಕ ನದಿಗಳನ್ನು ದಾಟಿ ಭರದ್ವಾಜರ ಆಶ್ರಮವನ್ನು ಸೇರಿದರು. ಭರದ್ವಾಜರ ನಿರ್ದೇಶನದಂತೆ ಚಿತ್ರಕೂಟ ಪರ್ವತಕ್ಕೆ ಹೋದರು. ಅಲ್ಲಿ ಅವರು ದೇವತೆಗಳಂತೆ ಗಂಧರ್ವರಂತೆ ವನದಲ್ಲಿ ಅನೇಕ ಲೀಲೆಗಳನ್ನು ಮಾಡುತ್ತಾ ಒಂದು ರಮಣೀಯ ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ಆನಂದದಿಂದ ಇದ್ದರು. ಇಂದಿನ ಪಾರಾಯಣ ಇಲ್ಲಿಗೆ ಮುಕ್ತಾಯ ಆಯಿತು. ಕಾಮ ಹರೇ ರಾಮ.